ಬದಲಾವಣೆ ನಮ್ಮ ಪರಿಮಿತಿ ಒಳಗೆ ಏನೈತೆ ಅದನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಹೆಚ್ಚಿನದು ಏನಪ್ಪ ಬೇಕಾಯ್ತಂದ್ರೆ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ಕೂಡ ತಂದು ಇನ್ನೂ ಹೆಚ್ಚಿನ ಸೇವೆ ನಮ್ಮ ತಾಲೂಕು ಆಸ್ಪತ್ರೆಗೆ ಬಡ ರೋಗಿಗಳಿಗೆ ಇನ್ನೂ ಹೆಚ್ಚಿನ ಸೇವೆ ಸಿಗ್ತಕ್ಕಂಥ ಸೌಲಭ್ಯವನ್ನು ನಮ್ಮ ತಾಲೂಕು ಆಸ್ಪತ್ರೆಯನ್ನು ನಾವು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಸೌಜನ್ಯಯುತವಾಗಿ ವರ್ತಿಸ್ತಕ್ಕಂಥದ್ದು ಪ್ರತಿ ಸಭೆಯಲ್ಲಿ ಕೂಡ ನಮ್ಮ ಸಿಬ್ಬಂದಿಯವರಿಗೆ ನಾನು ಅದನ್ನು ಇನ್ಸಿಸ್ಟ್ ಮಾಡಿ ಅದೇ ಒತ್ತಿ ಹೇಳ್ತಾ ಇದ್ದೀನಿ. ಯಾರೇ ಪೇಷಂಟ್ ಬಂದರೂ ಕೂಡ ರೋಗಿಗಳು ನೋವಲ್ಲಿ ಬಂದಿರ್ತಾರೆ, ಅವ್ರು ಸುಮ್ಮನೆ ಬಂದಿರೋಂಗಿಲ್ಲ. ಯಾರೇ ಒಬ್ಬ ಆಸ್ಪತ್ರೆಗೆ ರೋಗಿಗಳು ಬಂದಾನಂದ್ರೆ ಏನೋ ಒಂದು ನೋವಲ್ಲಿ ಬಂದಿರ್ತಾನೆ ಅಥವಾ ಭಯದಲ್ಲಿ ಬಂದಿರ್ತಾನೆ, ಒಂದು ದುಃಖದಲ್ಲಿ ಬಂದಿರ್ತಾನೆ. ಅದನ್ನು ಸ್ವಲ್ಪ ಸೌಜನ್ಯಯುತವಾಗಿ ಮುಂದೆ ನಮ್ಮ ಸಿಬ್ಬಂದಿಯವ್ರಿಗೂ ಕೂಡ ವರ್ಕ್ ಲೋಡ್ ಜಾಸ್ತಿ ಆಗಿರ್ತೈತಿ, ಒತ್ತಡ ಕೆಲಸದ ಒತ್ತಡ ಇದ್ದರೂ ಕೂಡ ಈ ಮಾತಾಡ್ತಕ್ಕಂಥ ಒಂದು ಎರಡು ಮಾತಲ್ಲಿ ಆ ರೋಗಿಗಳ ಗುಣಮುಖ ಆಗ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಅದಕ್ಕೋಸ್ಕರ ನಾನು ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಾನು ಅದನ್ನು ಗೈಡ್ ಮಾಡಿದ್ದೀನಿ. ಅವರಿಗೆ ನಾನು ನೋಟಿಸ್ ಕೂಡ ಇಶ್ಯೂ ಮಾಡಿದ್ದೀನಿ. ಎಲ್ಲ ಮೀಟಿಂಗಲ್ಲಿ ಕೂಡ ಪ್ರತಿ ಮೀಟಿಂಗಲ್ಲಿ ಒತ್ತು ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನಮ್ಮ ತಾಲೂಕು ಆಸ್ಪತ್ರೆ